ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಸೊ ಇನ್ನೊರ ಮ್ಯಾಗ ಭಾಳಷ್ಟು ಆಸೆ ಇದೆ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡಲಿ ಅಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ. ನಮ್ಮ ಕೈಯಲ್ಲಿಲ್ಲ, ನಾವ್ಯಾರ ಕೈಯಲ್ಲಿ ನಾವೇನು ಮಾಡ್ಲಿಕ್ಕೆ, ನಮ್ಮ ಕೈಯಲ್ಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲೇ ಅಲ್ಲ. ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟಿದ್ದು. ಸರ್, ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ. ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಂದ್ರಿ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಇರುವಂಥದ್ದು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಇಲ್ಲ ನೋಡಿ, ಟಿಕೆಟ್ ಕೊಡೋದು ವರಿಷ್ಠರು ಬಿಟ್ಟಿದ್ದು. ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ, ಹೇಳಿ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ದೀವಿ. ಮುಂದೂ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ ಇಲ್ಲಿ. ಸರ್, ಈಗ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಆ ಫ್ಲೆಕ್ಸ್ ಹಾಕಿ ಜಾಗ ಏನಿತ್ತು ಅದು PWD ಇಲಾಖೆ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಹೌದಾ? ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ಮದೇ, ಅದೇ ಖಾಸಗಿ ಪ್ರಶ್ನೆ ಇಲ್ಲ. ಅದೇನು ನಮ್ಮ ಜಾಗದಲ್ಲಿ ಮಾಡಿದ್ದಾರೆ. ಸೊ ಅದು ಕಠಿಣ ಆಗಿದೆ, ಆಗಬಾರ್ದಿತ್ತು. ಸಿದ್ದರಾಮಯ್ಯವ್ರು ಮುಂದುವರಿತಾರೆ 5 ವರ್ಷ ಕಂಟಿನ್ಯೂ ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಅಲ್ಲ, ನೀವು ಇಲ್ಲ, ಎಲ್ಲಿದೆ ನೀವು ಹೇಳಿ. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ. ಅದು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತೀವಿ. ಬದಲಾವಣೆಗಳಾಗ ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲೂ ಇಲ್ಲ. ಎಲ್ಲಿ ಹೇಳಿದಾರೆ ಹೇಳಿ? 100 ಡೇಸ್ 200 300 ಎಲ್ಲಿ ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳೋದು? ಅತಿ ಹೆಚ್ಚು ಮುಖ್ಯಮಂತ್ರಿ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು. ಅದೇ ಹೆಮ್ಮೆ ವಿಷಯ ನಮಗೆಲ್ಲ. ಓಕೆ, ಥ್ಯಾಂಕ್ ಯು.